ಹುಗ್ಗಿ ಮತ್ತು ಮಾವಿನ ಹಣ್ಣಿನ ಶ್ರೀಕರ್ಣಿ ಆನಿಯನ್ ಪಕೋಡ ಮಾಡಲು ಮೊದಲಿಗೆ ಕಡಾಯಿಯೊಳಗೆ ಎಣ್ಣೆಯನ್ನು ಕಾಯಿಸಲು ರೆಡಿ ಇಟ್ಟಿದ್ದೀನಿ. ಇವಾಗ ಕಡಲೆ ಹಿಟ್ಟಿಗೆ ಸ್ವಲ್ಪ ಅಜ್ವಾನ, ಉಪ್ಪು, ಸೋಡಾ ಪುಡಿ ಎಲ್ಲದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕಡಲೆ ಹಿಟ್ಟನ್ನು ಜರಡಿ ಇಟ್ಕೊಂಡಿರಬೇಕು. ಉಂಡೆ ಉಂಡೆ ಇತ್ತು ಅಂತಂದರೆ ಅಷ್ಟು ಕಂಫರ್ಟಬಲ್ ಆಗಿರಲ್ಲ, ಕಲಿಸ್ಕೊಂಡಾಗ ಅಡ್ಡ ಬರುತ್ತೆ. ಇವಾಗ ನೀರು ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡ್ತಾ ಮಾಡ್ತಾ ಚೆನ್ನಾಗಿ ಕಲಿಸ್ಕೋಬೇಕು. ಅದು ಚೆನ್ನಾಗಿ ಕ್ರೀಮ್ ಥರ ಹಾಕಬೇಕು. ಅದೇ ನಾವು ಜಲ್ದಿ ಹಿಡ್ದಿಲ್ಲ ಅಂದಾಗ ಅವಾಗವಾಗ ಉಂಡೆ ನಡುಕ್ಕೆ ಅಡ್ಡ ಬರ್ತಾ ಹೋಗುತ್ತೆ. ಇವಾಗ ಇದು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ. ಇದಕ್ಕೆ 1 ಸ್ಪೂನಷ್ಟು ಕಾದಿರುವ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಆಪ್ಷನ್ನು, ಬೇಡ ಅಂದ್ರೂ ಬಿಡ್ಬೋದು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ, ಅದಕ್ಕೆ ಚೂರು ಚೂರಾಗಿ ಆ್ಯಡ್ ಮಾಡ್ತಾ ಹೋಗ್ತಾ ಇದ್ದೀನಿ. ಇದರಲ್ಲಿ ಕೇವಲ ಉಪ್ಪು ಮಾತ್ರ ಹಾಕಿರೋದು. ಸೀಕರ್ಣಿ ಜೊತೆಗೆ ಕಾಂಬಿನೇಷನು. ಬೇಕಾದರೆ ನೀವು ಖಾರನೂ ಆ್ಯಡ್ ಮಾಡ್ಕೋಬೋದು, ಬರೆದು ತಿನ್ಬೋದು. ಈ ಥರ ಎಲ್ಲದನ್ನು ಆ್ಯಡ್ ಮಾಡ್ತಾ ಹೋಗ್ತಾ ಇದ್ದೀನಿ. ಉರಿ ತುಂಬ ಜೋರು ಅಲ್ಲ, ತುಂಬ ಕಮ್ಮಿನೂ ಅಲ್ಲ, ಮೀಡಿಯಮ್ ಆಗಿರಬೇಕು. ಆಗ ಮಾತ್ರ ಒಳಗಡೆ ಮೇಲೆ ಕೆಳಗಡೆ ಎಲ್ಲ ಕಡೆ ಚೆನ್ನಾಗಿ ಬೇಯುತ್ತೆ. ಹಾಕಿದ ತಕ್ಷಣ ಮುಟ್ಬಾರ್ದು. ಹಾಕಿದ ಮೇಲೆ 1-2 ನಿಮಿಷ ಆದ ನಂತರ ಕೆಳಗಿಂದ ಮೇಲೋದು ಕೆಳಗೆ ಮಾಡ್ತಾ ಈ ಥರ ಮಾಡ್ತಾ ಹೋಗಬೇಕು. ಆಗ ಮಾತ್ರ ಎಲ್ಲ ಕಡೆ ಚೆನ್ನಾಗಿ ಫ್ರೈ ಆಗುತ್ತೆ. ಅಲ್ಲಲ್ಲಿ ಅಂಟ್ಕೊಂಡಿರೋದನ್ನು ಬಿಡಿಸ್ಕೋಬೇಕು. ಇದನ್ನು ನಾವು ಸ್ನ್ಯಾಕ್ಸ್ ಆಗಿಯೂ ಯೂಸ್ ಮಾಡ್ಕೋಬೋದು ಅಥವಾ ತಿಂಡಿಗಾಗೂ ಯೂಸ್ ಮಾಡ್ಕೋಬೋದು. ಮಾವಿನಹಣ್ಣು ಶ್ರೀಕರ್ಣಿ ಬಂದಾಗ ನಮ್ಮ ಮನೇಲಿ ಇದು ಒಂದಿನ ಟಿಫನ್ ಆಗಿ ರೆಡಿ ಆಗುತ್ತೆ. ಇದ್ರ ಜೊತೆಗೆ ಸ್ವಲ್ಪ ಖಾರ ಬೇಕು ಅಂತ ಹೇಳ್ಬಿಟ್ಟು ಆನಿಯನ್ ಹುಗ್ಗಿನ ಮಾಡ್ಕೊತಾ ಇದ್ದೀವಿ. ಅದನ್ನು ತೋರಿಸ್ತೇನೆ. ಆನಿಯನ್ ಚೂರು ಪುಗ್ಗಿನೂ ಅಂತಾರೆ. ಇವಾಗ ನೋಡ್ತಾ ಇದ್ದೀರಾ, ಚೆನ್ನಾಗೆಲ್ಲ ಬ್ರೌನ್ ಆಗಿ ಬಂದಿದೆ. ಇವಾಗ ಇದನ್ನು ತೆಗಿತಾ ಇದ್ದೀನಿ. ಇದಕ್ಕೂ ಮುಂಚೆ ಒಂದು ತಟ್ಟೆ ಮೇಲೆ ಒಂದು ಪೇಪರ್ ಹಾಕಿ ರೆಡಿ ಇಟ್ಕೊಂಡಿರ್ತೀನಿ. ಇದು ಯಾವುದೇ ರೀತಿ ಎಣ್ಣೆ ಹಿಡ್ದಿಲ್ಲ, ಎಲ್ಲೋ ಒಂಚೂರು ಎಣ್ಣೆ ಇದ್ರೂ ಅದು ಹೀರ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇವಾಗ ಇದನ್ನು ಪೇಪರ್ ಮೇಲೆ, ತಟ್ಟೆ ಮೇಲೆ ಹಾಕ್ಕೊತಾ ಇದ್ದೀನಿ. ಇವಾಗ ರೆಡಿಯಾಗಿದೆ ಪುಗ್ಗಿ. ನೋಡಿ, ಮಾವಿನಹಣ್ಣು ಶ್ರೀಕರ್ಣಿನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ ವಿಡಿಯೋನ. ಇವಾಗ ಅದೇ ಹಿಟ್ಟಿಗೆ ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟು, ಹಸಿ ಖಾರ ಪೇಸ್ಟು ಅಥವಾ ಒಣ ಖಾರ, ಉದ್ದುದ್ದ ಕಟ್ ಮಾಡ್ಕೊಂಡಿರುವಂಥ ಆನಿಯನ್, ಸ್ವಲ್ಪ ಕ್ರಿಸ್ಪಿಯಾಗಿ ಬರಲು ಅಕ್ಕಿ ಹಿಟ್ಟು 1 ಸ್ಪೂನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಎಣ್ಣೆ ಇವಾಗ ಚೆನ್ನಾಗಿ ಕಾದಿರಬೇಕು. ಈ ಥರ ಸ್ವಲ್ಪ ಸ್ವಲ್ಪ ಸ್ಪ್ರೆಡ್ ಮಾಡ್ತಾ ಹೋಗಬೇಕು, ಬಿಡ್ತಾ ಹೋಗಬೇಕು. ಆವಾಗ ಅದಕ್ಕೆ ಚೂರು ಪುಗ್ಗಿ ಅಂತಲೂ ಕರಿತೀವಿ ಇದನ್ನು ಒಲೆ ಜೋರಾಗಿರಬೇಕು, ಉರಿ ಚೆನ್ನಾಗಿ ಕಾದಿರಬೇಕು. 1-2 ನಿಮಿಷ ಆದ ನಂತರ ಇದನ್ನು ಸಹ ಕೆಳಗೆ ಮೇಲೆ ಮಾಡ್ಕೋಬೇಕು. ಕ್ರಿಸ್ಪಿ ಆಗಿರುತ್ತೆ. ಇದು ಸ್ನ್ಯಾಕ್ಸ್ ಆಗಿಯೂ ಯೂಸ್ ಮಾಡ್ಕೋಬೋದು. ಮಂಡಾಳ ಜೊತೆಗೆ, ಚುರುಮುರಿ ಮಂಡಾಳ ಗೋಣಿ ಜೊತೆಗೂ ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಯಾವ್ದು ಬೇಕಂದ್ರೂ ಇದರಲ್ಲಿ ಯೂಸ್ ಮಾಡ್ಕೋಬೋದು. ಪುಗ್ಗಿನೂ ಬಳಸ್ಕೋಬೋದು, ಆನಿಯನ್ ಚೂರು ಪುಗ್ಗಿನೂ ಮಾಡ್ಕೋಬೋದು, ಮಾವಿನಹಣ್ಣು ಶ್ರೀಕರ್ಣಿನೂ ಮಾಡ್ಕೋಬೋದು. ಅದರ ವಿಡಿಯೋನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ, ಮಾವಿನಹಣ್ಣು ಶ್ರೀಕರ್ಣಿದು. ಇವಾಗ ನೋಡ್ತಾ ಇದ್ದೀರಾ, ಚೆನ್ನಾಗಿ ಬ್ರೌನ್ ಆಗಿ ಬಂದಿದೆ. ಕ್ರಿಸ್ಪಿ ಆದಂಥ ಆನಿಯನ್ ಚೂರು ಪುಗ್ಗಿ ಅಥವಾ ಆನಿಯನ್ ಪಕೋಡ ಸಹ ರೆಡಿಯಾಗಿದೆ. ಇದಕ್ಕೂ ಸಹ ನಾನೊಂದು ತಟ್ಟೆ ಮೇಲೆ ಒಂದು ಪೇಪರ್ ಹಾಕಿ ರೆಡಿ ಇಟ್ಕೊಂಡಿರ್ತೀನಿ. ಎಲ್ಲೇ ಒಂದು ಚೂರು ಎಣ್ಣೆ ಇತ್ತು ಅಂತಂದ್ರೂ ಅದು ಹೀರ್ಕೊಂಬಿಡಲಿ ಅನ್ನೋಕ್ಕೆ. ನೋಡಿ ಎಷ್ಟು ಚೆನ್ನಾಗಿದೆ, ಟೇಸ್ಟ್ ಟ್ರೈ ಮಾಡಿ ನೋಡಿ. ಇವಾಗ ಶ್ರೀಕರ್ಣಿ ಜೊತೆಗೆ ಅದು ಪುಗ್ಗಿನ ಸ್ವಲ್ಪ ತೊಗೊಂಡು ಅದರಲ್ಲಿ ಡಿಪ್ ಮಾಡಿಕೊಂಡು ತಿನ್ಬೋದು, ಸಪ್ರೇಟೂ ತಿನ್ಬೋದು. ನೋಡಿ, ಟೇಸ್ಟ್ ನೋಡಿ, ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.